ವೆಲ್ಕಮ್ ಬ್ಯಾಕ್. ಅನರ್ಹ ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ಜೆಡಿಎಸ್ ಅಭ್ಯರ್ಥಿ ಜವರಾಯಗೌಡ ವಾಗ್ದಾಳಿ ನಡೆಸಿದ್ರು. ಎಸ್ಟಿ ಸೋಮಶೇಖರ್ ಸ್ಥಾನದಲ್ಲಿ ನಾನೇನಾದ್ರೂ ಇದ್ದಿದ್ರೆ ನೇಣು ಹಾಕೋತಾ ಇದ್ದೆ, ಅವನಿಗೆ ತಾಕತ್ತಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಬೇಕಾಗಿತ್ತು, ಅದು ಬಿಟ್ಟು ಬಿಜೆಪಿಗೆ ಯಾಕೆ ಹೋದ್ರು, ನಮ್ಗೆ ಇವಾಗ ಚುನಾವಣೆ ಬೇಕಿರ್ಲಿಲ್ಲ, ಇವನಿಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಅಂತ ಏಕವಚನದಲ್ಲಿ ಜವರಾಯಗೌಡ ಸೋಮಶೇಖರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನ ನನ್ನನ್ನು ಗೆಲ್ಲಿಸ್ತಾರೆ, 100% ಅವ್ನ ಮನೆಗೆ ಕಳಿಸ್ತಾರೆ. ಮೋಸ ಮಾಡಿ ಹೋಗಿದ್ದಾರೆ, ಪಕ್ಷಕ್ಕೆ ಮೋಸ ಮಾಡಿದ್ದಾರೆ, ಜನಕ್ಕೆ ಮೋಸ ಮಾಡಿದ್ದಾನೆ. 1,15,711 ಜನ ಏನು ಮತ ಕೊಟ್ಟರು ಅವ್ರಿಗೆಲ್ಲ ಅವಮಾನ ಮಾಡಿ ಮಾರ್ಕೊಂಡು ಹೋಗಿದ್ದಾರೆ. ಅವ್ನು ತಾಕತ್ತಿದ್ರೆ ಬಿಜೆಪಿ ಪಕ್ಷಕ್ಕೆ ಹೋಗಬಾರ್ದಾಯ್ತು, ಅದು ಅಭಿವೃದ್ಧಿಗೆ ದುಡ್ಡು ಕೊಡಲ ಅಂತ ಹೇಳಿದ್ರಲ್ಲ, ರಾಜೀನಾಮೆ ಕೊಟ್ಟು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕಾಯ್ತು. ಅವತ್ತು ಅವ್ನ ತಾಕತ್ತು ನಾನು ಒಪ್ತಾ ಇದ್ದೆ, ಬಿಜೆಪಿ ಪಕ್ಷಕ್ಕೆ ಯಾಕೆ ಹೋದ? ಅವ್ನಿಗೇನೋ ಮಾನ ಬರೀದು ಹಿಂಗೆ ಹೇಳ್ರಿ, ಕೇಳ್ರಿ, ಅಂಥವ್ರನ್ನ ಕಟ್ಕೊಂಡು ಹೋಗಿ ಮಾಡ್ತಾರೆ. ನ್ಯಾಣ ಹಾಕೊಂಬಿಡ್ತಿದ್ದೆ ನಾನು. ಅವನ ಪರಿಸ್ಥಿತಿಯಲ್ಲಿ ಏನೋ ಇದ್ದರೆ ನ್ಯಾಣ ಹಾಕೋತಾ ಇದ್ದೆ, ಸತ್ಯವಾಗಿ ನ್ಯಾಣ ಹಾಕೋತಾ ಇದ್ದೆ. ಇವತ್ತು ನನಗೆ MLC ಅವ್ನು ತಾಕತ್ತಿದ್ರೆ ನನಗೆ ಯಾಕೆ MLC ಕೊಡ್ತೀವಿ ಮತ್ತು ನೀನು ಚೇರ್ಮನ್ ಮಾಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ಅವನ ಥರ ನಾನು ಮಾರಾಟದ ವಸ್ತುನಾ? ಅನರ್ಹ ಶಾಸಕರ ವಿರುದ್ಧ ಖಾಸಗಿ ದೂರು ಸಲ್ಲಿಕೆಯಾಗಿದೆ. NIA ಕೋರ್ಟ್ನಲ್ಲಿ ವಕೀಲ ಬಾಲನ್ ಅವರು ದೂರು ದಾಖಲಿಸಿದ್ದಾರೆ. ದೇಶದ್ರೋಹದ ಆರೋಪದಲ್ಲಿ ಅನರ್ಹ ಶಾಸಕರ ವಿರುದ್ಧ ಬಾಲನ್ ದೂರು ಸಲ್ಲಿಸಿದ್ದಾರೆ. ಆಪರೇಷನ್ ಕಮಲಕ್ಕೆ ಸಾವಿರಾರು ಕೋಟಿ ವೆಚ್ಚ ಮಾಡಲಾಗಿದೆ. 17 ಅನರ್ಹ ಶಾಸಕರು ಅಕ್ರಮ ಹಣ ಪಡೆದು ಬಿಜೆಪಿ ಸೇರಿದ್ದಾರೆ. ಈ ಹಣ ಎಲ್ಲಿಂದ ಬಂತು ಅನ್ನೋ ತನಿಖೆ ನಡೀಬೇಕು ಅಂತ ವಕೀಲ ಬಾಲನ್ ದೂರು ಕೊಟ್ಟಿದ್ದಾರೆ. ಇನ್ನು ರವಿಕೃಷ್ಣ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತಾ ಇದ್ದಾರೆ. ಮಾಜಿ ಸಚಿವ ಕೆಜೆ ಜಾರ್ಜ್ ಕೋರ್ಟ್ಗೆ ಆಗಮಿಸಿದ ಮಾಜಿ ಸಚಿವ ಕೆಜೆ ಜಾರ್ಜ್ ರವಿಕೃಷ್ಣ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಿದ್ದಾರೆ. ರವಿಕೃಷ್ಣ ರೆಡ್ಡಿ ಕೆಜೆ ಜಾರ್ಜ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಹಾಗಾಗಿ ಕೆಜೆ ಜಾರ್ಜ್ ರವಿಕೃಷ್ಣ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಕೋರ್ಟ್ಗೆ ಬಂದಿದ್ದಾರೆ ಅಂತ ಹೇಳಲಾಗಿದೆ ಕೆಜೆ ಜಾರ್ಜ್.